ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತದ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಶುಭ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಒಂದು. ಈ ಏಪ್ರಿಲ್ 20ರಂದು ಆಚರಿಸಲಾಗುತ್ತದೆ. ಅಕ್ಷಯ ಪದದ ಅರ್ಥ ಶಾಶ್ವತ ಅಥವಾ ಎಂದಿಗೂ ಕಡಿಮೆಯಾಗದ. ತೃತೀಯ ಅಂದರೆ ಮೂರನೇ ದಿನವನ್ನು ಸೂಚಿಸುತ್ತದೆ. ಹೆಸರಿಗೆ ತಕ್ಕಂತೆ ಈ ದಿನದಂದು ಮಾಡುವ ಯಾವುದೇ ಒಳ್ಳೆಯ ಕಾರ್ಯ, ಹೂಡಿಕೆ ಅಥವಾ ಆರಂಭವು ಶಾಶ್ವತ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಈ ದಿನ ಮದುವೆ, ಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗ ನೋಡುವ ಅಗತ್ಯವಿರುವುದಿಲ್ಲ. ದಾನ ಧರ್ಮಗಳಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋದಾದರೆ ಅದರಿಂದ ಬರುವಂಥ ಪುಣ್ಯ ಅಗಾಧ ಮತ್ತು ಅಕ್ಷಯವಾಗಿರುತ್ತದೆ. ಅಕ್ಷಯ ತೃತೀಯದ ದಿನ ಮಹಾಲಕ್ಷ್ಮೀ ದೇವಿ, ಮಹಾವಿಷ್ಣು ದೇವ ಅವರು ಹಾಗೂ ಸಂಪತ್ತಿನ ದೇವರಾದಂಥ ಕುಬೇರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದವನ್ನು ಪಡೆಯಲು ಜನರು ಚಿನ್ನ ಬೆಳ್ಳಿಗಳಂಥ ಮಂಗಳಕರ ವಸ್ತುಗಳನ್ನು ಈ ದಿನ ಖರೀದಿ ಮಾಡುತ್ತಾರೆ. ಆದರೆ ಅಕ್ಷಯ ತೃತೀಯದ ದಿನ ಕೇವಲ ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ಅಥವಾ ಬೆಲೆಬಾಳುವ ವಸ್ತುಗಳನ್ನು ಖರೀದಿ ಮಾಡಿದರೆ ಸಮೃದ್ಧಿ ಉಂಟಾಗುವುದಿಲ್ಲ. ಕೆಲವು ವಸ್ತುಗಳು ನಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಉಂಟು ಮಾಡುವ ಆ ವಸ್ತುಗಳು ಮಹಾಲಕ್ಷ್ಮೀ ದೇವಿ ಮನೆಗೆ ಬಾರದಂತೆ ತಡೆಯುತ್ತಲಿರುತ್ತವೆ. ಆದರೆ ಅನೇಕ ಬಾರಿ ತಮಗೆ ಅರಿವಿಲ್ಲದೆ ಜನರು ಕೆಲವು ಅಶುಭ ವಸ್ತುಗಳನ್ನು ಮನೆಯಲ್ಲಿರಿಸಿಕೊಂಡಿರುತ್ತಾರೆ. ಈ ವಸ್ತುಗಳಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಳಾಗುವುದಲ್ಲದೆ ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಎದುರಾಗುತ್ತವೆ. ಅಕ್ಷಯ ತೃತೀಯದ ದಿನದಂದು ತಾಯಿ ಮಹಾಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಯಾವುದೇ ಅಶುಭ ವಸ್ತುಗಳನ್ನು ಮನೆಯಲ್ಲಿಡಬಾರದು. ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯಕ್ಕೆ ಮೊದಲು ಯಾವ ಯಾವ ವಸ್ತುಗಳನ್ನು ಮನೆಯಿಂದ ಹೊರಹಾಕಿದ್ದಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಅಕ್ಷಯ ತೃತೀಯಕ್ಕೆ ಮೊದಲು ಮನೆಯಿಂದ ಹೊರ ಹಾಕಬೇಕಾದ ಕೆಲವು ವಸ್ತುಗಳು ಯಾವ ವಸ್ತುಗಳು ಅಂದರೆ ಮುರಿದ ಕನ್ನಡಿ ಮತ್ತು ಗಾಜು. ಒಡೆದ ಕನ್ನಡಿ ಮತ್ತು ಒಡೆದ ಗಾಜಿನ ತುಂಡುಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತವೆ. ಹಾಗೆಯೇ ಇವು ವಾಸ್ತುದೋಷಕ್ಕೆ ಕಾರಣವಾಗುತ್ತವೆ. ಒಡೆದ ಕನ್ನಡಿಯಲ್ಲಿ ಮುಖ ನೋಡುವುದು ದುರದೃಷ್ಟವನ್ನು ತರುತ್ತದೆ. ಹಾಗಾಗಿಯೇ ಅಕ್ಷಯ ತೃತೀಯಕ್ಕೂ ಮೊದಲು ಒಡೆದ ಕನ್ನಡಿ ಮತ್ತು ಒಡೆದ ಗಾಜಿನ ಸಾಮಗ್ರಿಗಳನ್ನು ಮನೆಯಿಂದ ಹೊರಹಾಕಬೇಕು. ಮನೆಯ ಕಿಟಕಿ, ಬಾಗಿಲು ಮುಂತಾದವುಗಳ ಗಾಜು ಒಡೆದಿದ್ದಲ್ಲಿ ತಕ್ಷಣವೇ ಅವುಗಳನ್ನು ತೆಗೆದುಹಾಕಿ ದುರಸ್ತಿ ಮಾಡಿಕೊಳ್ಳಬೇಕು. ಮುರಿದ ಪೊರಕೆ. ಎಲ್ಲಿ ಸ್ವಚ್ಛತೆಯೋ ಅಲ್ಲಿ ಮಹಾಲಕ್ಷ್ಮಿ ಇದೆ ಎಂಬ ನಂಬಿಕೆ ಇದೆ. ಪೊರಕೆ ಮನೆಯನ್ನು ಸ್ವಚ್ಛಗೊಳಿಸಲು ಉಪಯೋಗಿಸುವಂತಹ ಸಾಧನ. ಹಾಗಾಗಿ ಪೊರಕೆಯನ್ನು ಮಹಾಲಕ್ಷ್ಮಿಯ ರೂಪವೆಂದೇ ಪರಿಗಣಿಸಲಾಗುತ್ತದೆ. ಅಕ್ಷಯ ತೃತೀಯದಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜೆ ಮಾಡುವುದರಿಂದ ಈ ದಿನ ಮುರಿದ ಪೊರಕೆಯನ್ನು ಮನೆಯಲ್ಲಿರಿಸಬಾರದು. ಮುರಿದ ಪೊರಕೆಯನ್ನು ಮನೆಯಲ್ಲಿಟ್ಟುಕೊಂಡ್ರೆ ಮಹಾಲಕ್ಷ್ಮಿ ದೇವಿಯ ಅಸಮಾಧಾನಗೊಂಡು ಮನೆಯಿಂದ ಹೊರ ನಡೆಯುತ್ತಾಳೆ. ಇದರಿಂದ ಬಡತನ ಎದುರಾಗಬಹುದು. ಹಾಗಾಗಿ ಮುರಿದ ಪೊರಕೆಯನ್ನು ಆಚೆ ಹಾಕಿ ಹೊಸ ಪೊರಕೆಯನ್ನು ಬಳಕೆ ಮಾಡಬೇಕು. ಹರಿದ ಚಪ್ಪಲಿ ಅಥವಾ ಮುರಿದ ಚಪ್ಪಲಿ. ಹರಿದ ಚಪ್ಪಲಿಗಳು ಧಾರಣೆ ಮಾಡುವುದರಿಂದ ಮನೆಗೆ ದಾರಿದ್ರ್ಯ ಎದುರಾಗುತ್ತದೆ. ಪಾದರಕ್ಷೆಗಳು ಶನಿದೇವರಿಗೆ ಸಂಬಂಧಿಸಿವೆ. ಹರಿದ ಪಾದರಕ್ಷೆಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಶನಿಯ ಪರಿಣಾಮಗಳು ಹೆಚ್ಚುತ್ತವೆ. ಹಾಗಾಗಿ ಅಕ್ಷಯ ತೃತೀಯಕ್ಕೂ ಮೊದಲು ನಾವು ಉಪಯೋಗಿಸದ ಹಳೆಯ ಚಪ್ಪಲಿಗಳನ್ನು ಹಾಗೂ ಮುರಿದ ಚಪ್ಪಲಿಗಳನ್ನು ಮನೆಯಿಂದ ಹೊರಹಾಕಬೇಕು. ಇಲ್ಲವಾದರೆ ಅವುಗಳ ರಿಪೇರಿಯನ್ನು ಮಾಡಿಸಿ ಉಪಯೋಗಿಸಬೇಕು. ಒಣಗಿದ ಗಿಡಗಳು. ಮನೆಯ ಅಂಗಳದಲ್ಲಿ ಗಿಡಗಳನ್ನು ನೆಟ್ಟರೆ ಅವುಗಳು ಆಮ್ಲಜನಕವನ್ನು ನೀಡುವುದರ ಜೊತೆಗೆ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತವೆ. ಆದರೆ ಯಾವುದಾದರೂ ಕಾರಣದಿಂದ ಗಿಡಗಳು ಒಣಗಿ ಹೋಗಿ ಅವುಗಳನ್ನು ತೆಗೆದುಹಾಕದೆ ಬಿಟ್ಟಲ್ಲಿ ಅವುಗಳು ಮನೆಗೆ ಧನಾತ್ಮಕತೆಯ ಬದಲಾಗಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ. ಹಾಗಾಗಿ ಮನೆಗಳಲ್ಲಿ ಒಣಗಿದ ಗಿಡಗಳಿದ್ದಲ್ಲಿ ಅಕ್ಷಯ ತೃತೀಯಕ್ಕೂ ಮೊದಲು ಅವುಗಳನ್ನು ತೆಗೆದುಹಾಕಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ದೂರ ಆಗುವುದಲ್ಲದೆ ಮಹಾಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನಿಂತ ಗಡಿಯಾರ. ಮನೆಯಲ್ಲಿರುವ ಗಡಿಯಾರ ಅಥವಾ ವಾಚ್ಗಳು ಯಾವಾಗಲೂ ನಡೆಯುತ್ತಿರಬೇಕು. ಏಕೆಂದರೆ ಗಡಿಯಾರಗಳು ಪ್ರಗತಿಯ ಸೂಚಕವಾಗಿರುತ್ತವೆ. ನಿಂತಿರುವ ಗಡಿಯಾರಗಳು ಮನೆಯ ಪ್ರಗತಿಯನ್ನು ನಿಲ್ಲಿಸಿ ದುರದೃಷ್ಟವನ್ನು ತರುತ್ತವೆ. ಗಡಿಯಾರ ಹಾಳಾಗಿದ್ದಲ್ಲಿ ಅದನ್ನು ಸರಿಪಡಿಸಿ, ಸಾಧ್ಯವಾಗದಿದ್ದರೆ ಅವನ್ನು ಹೊರಹಾಕಬೇಕು. ಮುರಿದ ಪೂಜಾ ವಿಗ್ರಹಗಳು ಅಥವಾ ಫೋಟೋಗಳು. ಮುರಿದ ವಿಗ್ರಹಗಳನ್ನು ಪೂಜಿಸಬಾರದು ಎಂದು ಧರ್ಮಗ್ರಂಥಗಳು ಸೂಚಿಸುತ್ತವೆ. ಮನೆಯಲ್ಲಿ ಮುರಿದ ವಿಗ್ರಹಗಳನ್ನು ಇಟ್ಟುಕೊಂಡ್ರೆ ವಾಸ್ತುದೋಷಕ್ಕೆ ಕಾರಣವಾಗುತ್ತದೆ. ದೇವರ ವಿಗ್ರಹ ಮುರಿದಿದ್ದಲ್ಲಿ ಅದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು. ನಂತರ ದೇವರ ಹೊಸ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿ ಪೂಜಿಸಬೇಕು. ದೇವರ ವಿಗ್ರಹಗಳು ಮಾತ್ರವಲ್ಲದೆ ಮನೆಯಲ್ಲಿ ಅಲಂಕಾರಕ್ಕೆ ಇಟ್ಟಿರುವಂಥ ವಿಗ್ರಹಗಳು ಒಡೆದಿದ್ದರೂ ಸಹ ಅವುಗಳನ್ನು ಮನೆಯಿಂದ ಆಚೆ ಹಾಕಬೇಕು.
ಜೇಡರ ಬಲೆ. ಜೇಡರ ಬಲೆ ಕಟ್ಟಿದ ಜಾಗದಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸುವುದಿಲ್ಲ. ಅಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತದೆ. ಕೆಲವು ಪಾಳು ಬಿದ್ದ ಮನೆಗಳಲ್ಲಿ ಜೇಡರ ಬಲೆ ಹೆಚ್ಚಾಗಿರುತ್ತದೆ. ಅಂತಹ ಮನೆಗೆ ಹೋಗಲು ಹಲವರು ಹೆದರುತ್ತಾರೆ. ಅದಕ್ಕೆ ಕಾರಣವೆಂದರೆ ಅಂತಹ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗಿರುತ್ತವೆ. ಜೇಡರ ಬಲೆಗಳು ಮನೆಯ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರುವುದಲ್ಲದೆ ಮನೆಯಲ್ಲಿ ಯಾವುದೇ ಉತ್ತಮ ಕೆಲಸ ನಡೆಯದ ರೀತಿ ನಡೆಯುತ್ತವೆ. ಹಾಗಾಗಿಯೇ ಅಕ್ಷಯ ತೃತೀಯದ ದಿನದಂದು ಮಹಾಲಕ್ಷ್ಮಿ ಪೂಜೆ ಮಾಡುವುದಕ್ಕೂ ಮೊದಲು ಜೇಡರ ಬಲೆಯನ್ನು ಮನೆಯಿಂದ ತೆಗೆದುಹಾಕಬೇಕು. ಹರಿದಿರುವ ಹಾಗೂ ಕೊಳಕಾದ ಬಟ್ಟೆಗಳು. ಮನೆಯ ಒಳಗೆ ಹರಿದ ಬಟ್ಟೆಗಳನ್ನು ಹಾಗೂ ದೀರ್ಘಕಾಲದವರೆಗೆ ಧರಿಸದೇ ಇರುವ ಬಟ್ಟೆಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಇವುಗಳು ಮನೆಗೆ ದುರದೃಷ್ಟವನ್ನು ತರುತ್ತವೆ. ಇವುಗಳಿಂದ ಮಹಾಲಕ್ಷ್ಮಿ ದೇವಿ ಮನೆಗೆ ಬರುವುದಿಲ್ಲ. ನಾವು ಧಾರಣೆ ಮಾಡದೇ ಇರುವಂತಹ ಬಟ್ಟೆಗಳು ಉತ್ತಮ ಸ್ಥಿತಿಯಲ್ಲಿದ್ದರೆ ಅಗತ್ಯವಿರುವವರಿಗೆ ದಾನ ಮಾಡಬೇಕು. ಹರಿದಿದ್ರೆ ಅವುಗಳನ್ನು ಮನೆಯಿಂದ ಹಾಕಬೇಕು. ಮುರಿದ ಪಾತ್ರೆಗಳು. ಮುರಿದ ಪಾತ್ರೆಗಳಲ್ಲಿ ಆಹಾರವನ್ನು ತಯಾರಿಸುವುದು, ತಿನ್ನುವುದು ಎಂದೂ ಒಳ್ಳೆಯದಲ್ಲ. ಮುರಿದ ಪಾತ್ರೆಗಳನ್ನು ಮನೆಯಲ್ಲಿಟ್ಟುಕೊಂಡ್ರೆ ಮನೆ ಮಂದಿಯ ಮಧ್ಯೆ ವೈಮನಸ್ಸು ಉಂಟಾಗುತ್ತದೆ. ಎಲ್ಲಿ ಕಲಹವಿರುತ್ತದೆಯೋ ಅಲ್ಲಿ ಸಂಪತ್ತಿನ ದೇವತೆ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ಪಾತ್ರೆಗಳು ಎಷ್ಟೇ ದುಬಾರಿಯಾದರೂ ಅವು ಮುರಿದಿದ್ದಲ್ಲಿ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ನೀವು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಸಾಮಾನ್ಯವಾಗಿ ಕೆಲವರ ಮನೆಗಳಲ್ಲಿ ನಲ್ಲಿಯಿಂದ ನೀರು ಯಾವಾಗಲೂ ತೊಟ್ಟಿಕ್ಕುವುದನ್ನು ನೋಡಿರುತ್ತೇವೆ. ಹೀಗೆ ನೀರು ಸದಾಕಾಲ ತೊಟ್ಟಿಕ್ಕುತ್ತಿದ್ದಲ್ಲಿ ಕೈಯಲ್ಲಿರುವ ಹಣವೂ ಸಹ ನೀರಿನಂತೆ ಪೋಲಾಗುತ್ತಿರುತ್ತದೆ. ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸರಿಯಾಗಿರುವುದಿಲ್ಲ. ಹಾಗಾಗಿ ಅಕ್ಷಯ ತೃತೀಯಕ್ಕೂ ಮೊದಲು ಹಾಳಾದಂತಹ ನಲ್ಲಿ ಇದ್ದಲ್ಲಿ ಅದನ್ನು ರಿಪೇರಿ ಮಾಡಿಸಿಕೊಳ್ಳಬೇಕು. ಇನ್ನು ಈ ಅಕ್ಷಯ ತೃತೀಯದ ದಿನದಂದು ವಿಷ್ಣು ಮತ್ತು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಆಸ್ತಿಗಳನ್ನು ಖರೀದಿಸಲು, ಚಿನ್ನವನ್ನು ಖರೀದಿಸಲು, ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಾರೆ. ಆ ದಿನ ಚಿನ್ನ, ಬೆಳ್ಳಿ ಮತ್ತು ಇತರ ಅಮೂಲ್ಯ ಲೋಹಗಳನ್ನು ಖರೀದಿಸಲಾಗುತ್ತದೆ. ಅಕ್ಷಯ ತೃತೀಯದ ದಿನದಂದು ಕುಬೇರ ಬ್ರಹ್ಮದೇವರ ಆಶೀರ್ವಾದದಿಂದ ಶಿವನು ಸ್ವರ್ಗೀಯ ಸಂಪತ್ತಿನ ಅಧಿಪತಿಯಾದನು ಎಂದು ನಂಬಲಾಗಿದೆ. ಅಕ್ಷಯ ತೃತೀಯದಂದು ಖರೀದಿಸಬೇಕಾದ ವಸ್ತುಗಳು. ಎಲ್ಲರಿಗೂ ತಿಳಿದಿರುವಂತೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಸೂಕ್ತ. ಇದು ಅಮೂಲ್ಯ ಲೋಹಕ್ಕೆ ಉತ್ತಮ ಹೂಡಿಕೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಅಕ್ಷಯ ತೃತೀಯದಂದು ಖರೀದಿಸಿದ ಚಿನ್ನದ ಮೌಲ್ಯ ಹೆಚ್ಚಾಗುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ಹೊಸ ಮನೆ. ಅಕ್ಷಯ ತೃತೀಯದಂದು ಹೊಸ ಮನೆ ಖರೀದಿಸುವುದರಿಂದ ವಿಷ್ಣು, ಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದ ಸಿಗುತ್ತದೆಂದು ನಂಬಲಾಗಿದೆ. ಈ ಶುಭ ದಿನದಂದು ಖರೀದಿಸಿದ ವಸ್ತುವನ್ನು ಯಾವುದೇ ದುರದೃಷ್ಟವು ಮುಟ್ಟುವುದಿಲ್ಲ ಮತ್ತು ಇದು ಗೃಹಸ್ಥನಿಗೆ ಸಾಕಷ್ಟು ಒಳ್ಳೆಯದನ್ನು ಮಾಡುತ್ತದೆ ಎಂದು ನಂಬಲಾಗಿದೆ. ಹೊಸ ವಾಹನ. ನೀವು ಹೊಸ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ಅಕ್ಷಯ ತೃತೀಯದಂದು ಶುಭ ಮುಹೂರ್ತವನ್ನು ನೋಡಿದ ನಂತರ ಹೊಸ ವಾಹನವನ್ನು ಖರೀದಿಸಿ. ಇದು ಬಹಳ ಒಳ್ಳೆಯ ಅಭ್ಯಾಸ. ಈ ದಿನ ಖರೀದಿಸಿದ ವಾಹನವು ಎಲ್ಲ ರೀತಿಯಲ್ಲೂ ಹೆಚ್ಚು ಶುಭ ಫಲಗಳನ್ನು ಒಟ್ಟಿಗೆ ನೀಡುತ್ತದೆ. ಬೆಳ್ಳಿ ನಾಣ್ಯ. ಬೆಳ್ಳಿ ನಾಣ್ಯವು ಲಕ್ಷ್ಮೀ ದೇವಿಯ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ಬೆಳ್ಳಿಯ ನಾಣ್ಯದ ಮೇಲೆ ಲಕ್ಷ್ಮೀ ದೇವಿಯ ರೂಪವಿದ್ದರೆ ಇನ್ನೂ ಉತ್ತಮ. ಅಲ್ಲದೆ ಬೆಳ್ಳಿಯ ನಾಣ್ಯವನ್ನು ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಡುವುದು ಸಂಪತ್ತನ್ನು ದ್ವಿಗುಣಗೊಳಿಸುತ್ತದೆ. ಮಣ್ಣಿನ ಮಡಿಕೆ. 100 ರೂಪಾಯಿಗಳ ಮಣ್ಣಿನ ಮಡಿಕೆಯನ್ನು ಖರೀದಿಸಿದರೆ ಸಾಕು. ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನು ಖರೀದಿಸುವ ಮೂಲಕ ಸಾಕಷ್ಟು ಸಂಪತ್ತನ್ನು ಒದಗಿಸುವುದನ್ನು. ಮಣ್ಣಿನ ಮಡಿಕೆ ಹಣ ಮತ್ತು ಸಂಪತ್ತನ್ನು ಸೂಚಿಸುತ್ತದೆ. ಆ ದಿನ ಮಣ್ಣಿನ ಮಡಿಕೆಯನ್ನು ಪೂಜಿಸಬೇಕು ಮತ್ತು ಅದನ್ನು ಅಕ್ಕಿ ಮತ್ತು ಅರಿಶಿನದಿಂದ ತುಂಬಿಸಬೇಕು. ಮುಂದಿನ ವರ್ಷದವರೆಗೆ ಇದನ್ನು ಇಡುವುದರಿಂದ ಸಾಕಷ್ಟು ಒಳ್ಳೆಯದೆಂದು ನಂಬಲಾಗಿದೆ. ಮಣ್ಣಿನ ಮಡಿಕೆಯನ್ನು ಎಲ್ಲ ವರ್ಗದವರು ಖರೀದಿಸಬಹುದು. ಆದ್ದರಿಂದ ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಮಣ್ಣಿನ ಮಡಿಕೆಯನ್ನು ಸಹ ಖರೀದಿಸುವುದು ಉತ್ತಮ. ಹೊಸ ಬಟ್ಟೆ. ಅಕ್ಷಯ ತೃತೀಯದಂದು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಇದು ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆಂದು ನಂಬಲಾಗಿದೆ. ಪುಸ್ತಕ ಖರೀದಿಸಿ. ಪುಸ್ತಕಗಳನ್ನು ಖರೀದಿಸುವುದು ಸರಸ್ವತಿ ದೇವಿಗೆ ಸಮಾನ. ಅಕ್ಷಯ ತೃತೀಯದಂದು ಹೊಸ ಪುಸ್ತಕಗಳನ್ನು ಖರೀದಿಸುವುದು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಶಿಕ್ಷಣದ ದೇವತೆಯಾದ ಸರಸ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯಬಹುದೆಂದು ಹೇಳಲಾಗುತ್ತದೆ. ಪಾತ್ರೆಗಳು. ಅಕ್ಷಯ ತೃತೀಯದಂದು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಿಂದ ಮಾಡಿದ ಪಾತ್ರೆಗಳನ್ನು ಖರೀದಿಸಲು ಸಹ ಸಲಹೆ ನೀಡಲಾಗುತ್ತದೆ. ಇದು ಮಂಗಳಕರ ಎನ್ನಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಖರೀದಿಸಬಾರದ ವಸ್ತುಗಳು. ಅಕ್ಷಯ ತೃತೀಯದಂದು ಯಾವುದೇ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು.
ಅಂದರೆ ಕತ್ತಿ, ಕತ್ತರಿ, ಸೂಜಿ, ಕುಡುಗೋಲು, ಕೊಡಲಿ, ಬ್ಲೇಡ್ ಮುಂತಾದ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು. ಅಂತೆಯೇ ಪ್ಲಾಸ್ಟಿಕ್ ಪಾತ್ರೆಗಳು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಖರೀದಿಸುವುದು ಉತ್ತಮ ಅಭ್ಯಾಸವಲ್ಲ. ಸ್ಟೀಲ್ ಪಾತ್ರೆಗಳನ್ನು ಸಹ ಖರೀದಿಸಬಾರದೆಂದು ಕೆಲವರು ಹೇಳುತ್ತಾರೆ. ಅಕ್ಷಯ ತೃತೀಯ ದಿನದಂದು ಮನೆಯನ್ನು ಸ್ವಚ್ಛವಾಗಿಡಬೇಕು. ಮನೆ ಕತ್ತಲು ಅಥವಾ ಕೊಳಕಿರಬಾರದು. ಆ ದಿನ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಮುಂದೆ ದೀಪ ಮತ್ತು ಅಗರಬತ್ತಿ ಬೆಳಗಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಲಕ್ಷ್ಮೀ ಮಂತ್ರವನ್ನು ಪಠಿಸಿ ಆ ದಿನ ದಾನ ಮಾಡಿ ಮತ್ತು ಹಣ್ಣುಗಳು, ರಸ ಮತ್ತು ಹಾಲಿನಂಥ ಸಾತ್ವಿಕ ಆಹಾರವನ್ನು ತಿನ್ನಲು ಪ್ರಯತ್ನಿಸಿ. ಆತ್ಮೀಯರೇ, ಅಕ್ಷಯ ತೃತೀಯಕ್ಕೂ ಮೊದಲು ಮನೆಯಿಂದ ಯಾವ ಯಾವ ವಸ್ತುಗಳನ್ನು ಹೊರಹಾಕಿದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆಯುತ್ತದೆ ಎಂಬುದನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಈ ದಿನ ಬಹಳ ಶಕ್ತಿಶಾಲಿ. ಇಂತಹ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ಇದನ್ನು ಇಟ್ಟರೆ ಸಾಕು, ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ. ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ತೊಟ್ಟಿದ್ದೆಲ್ಲ ಚಿನ್ನದಂತೆ ಆಗುತ್ತದೆ. ಅಷ್ಟು ಶಕ್ತಿಶಾಲಿಯಾಗಿ ಈ ಪರಿಹಾರವು ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ಕೆಲವು ನಿಯಮಗಳೊಂದಿಗೆ ಮಾಡಬೇಕಾಗುತ್ತದೆ. ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ 2 ನಿಮಿಷಗಳಲ್ಲಿ ನಿಮ್ಮ ದಾರಿದ್ರ್ಯವೆಲ್ಲ ಹೋಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ಇನ್ನು ನಿಮಗೆ ಕೊರತೆ ಇರುವುದಿಲ್ಲ, ಅಪ್ರತಿಮ ರಾಜಯೋಗ ಬರುತ್ತದೆ. ಹಾಗಾದರೆ ಈ ದಿನ ಬೇವಿನ ಮರದ ಬುಡದಲ್ಲಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಬೇವಿನ ಮರದ ಬಳಿ ನೀವು ಇದನ್ನು ಒಂದನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವ ದೋಷಗಳು, ಸಮಸ್ಯೆಗಳು, ಅಷ್ಟದರಿದ್ರಗಳು ಎಲ್ಲವೂ ದೂರವಾಗಿ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ಖಂಡಿತ ಸಿದ್ಧಿಸುತ್ತವೆ. ಮನುಷ್ಯರಾದ ಮೇಲೆ ಎಲ್ಲರೂ ಒಂದೊಂದು ಸಮಸ್ಯೆಯಿಂದ ಬಳಲುತ್ತಿರುತ್ತೇವೆ. ಪ್ರತಿ ಮನೆಗೂ ಒಂದು ಸಮಸ್ಯೆ, ಪ್ರತಿ ಮನುಷ್ಯನಿಗೂ ಒಂದು ಸಮಸ್ಯೆ ಇರುತ್ತದೆ. ಕೆಲವರು ಹೊರಗೆ ಹೇಳಿಕೊಳ್ತಾರೆ, ಕೆಲವರು ಹೇಳಿಕೊಳ್ಳುವುದಿಲ್ಲ. ಏಕೆಂದರೆ ಹೇಳಿಕೊಳ್ಳಲಾಗದ ಕೆಲವು ಸಮಸ್ಯೆಗಳು ಇರುತ್ತವೆ. ಬೇವಿನ ಮರವು ಬಹಳ ಶಕ್ತಿಶಾಲಿಯಾದ ಬೇವಿನ ಮರವು ದೇವತಾ ವೃಕ್ಷವೇ ಆಗಿದೆ. ಬೇವಿನ ಮರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡ ಹೆಚ್ಚು. ಬೇವಿನ ಮರವನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕೂಡ ಭಾವಿಸುತ್ತಾರೆ. ಅಂದರೆ ಅಮ್ಮನವರು ಹಾಗೂ ಸೀತಾದೇವಿಯು ಕೂಡ ಈ ಮರದಲ್ಲಿ ನೆಲೆಸಿರುತ್ತಾರೆ. ಅಷ್ಟು ಶಕ್ತಿಶಾಲಿಯಾದ ಬೇವಿನ ಮರವಾದ್ದರಿಂದ ಬೇವಿನ ಮರದ ಹತ್ತಿರ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಕೆಲವು ನಿಮಿಷಗಳಲ್ಲಿಯೇ ನಿಮ್ಮ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಧರಿಸಬಾರದು. ಅಷ್ಟೇ ಅಲ್ಲ, ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅಥವಾ ತಿನ್ನಬಾರದು. ಮೊಟ್ಟೆ ಸೇರಿದಂತೆ ಯಾವುದನ್ನು ತಿನ್ನಬಾರದು. ಮೊಟ್ಟೆಯು ಮಾಂಸಾಹಾರಕ್ಕೆ ಸಮಾನ. ಅದೇ ರೀತಿ ಈ ದಿನ ಯಾರಿಗೂ ಸಾಲ ಕೊಡಬಾರದು. ಅದೇ ರೀತಿ ಸಾಲ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಬಾರದು. ಈ ದಿನ ಎಂದು ಕೊಟ್ಟ ಸಾಲಗಳು ಅಥವಾ ಮಾಡಿದ ಸಾಲಗಳು ಎಂದಿಗೂ ತೀರುವುದಿಲ್ಲ. ಅಷ್ಟೇ ಅಲ್ಲ, ಅದೇ ರೀತಿ ಈ ದಿನ ಅಡುಗೆ ಎಣ್ಣೆ ಮತ್ತು ಒಣಮೆಣಸಿನಕಾಯಿಗಳನ್ನು ಮನೆಗೆ ತರಬಾರದು. ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅನಗತ್ಯ ತೊಂದರೆಗಳು ಬರುತ್ತವೆ. ಅದೇ ರೀತಿ ಕಡ್ಡಾಯವಾಗಿ ಬೇವಿನ ಮರದ ಪರಿಹಾರವನ್ನು ಮಾಡಿ ನಿಮ್ಮ ಮನೆಯ ಹತ್ತಿರ ಇರುವ ಬೇವಿನ ಮರ ಅಥವಾ ಸ್ವಲ್ಪ ದೂರದಲ್ಲಿರುವ ಬೇವಿನ ಮರದ ಬಳಿಗೆ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳಿ. ಬೇವಿನ ಮರದ ಹಸಿರು ಅದು ನೀಡುವ ಆರೋಗ್ಯ ಮತ್ತು ತಂಪಾದ ಗಾಳಿಯನ್ನು ಯಾವುದೇ ಫ್ಯಾನ್ಗಳು, ಕೂಲರ್ಗಳು ಅಥವಾ ಎಸಿಗಳು ನಮಗೆ ನೀಡಲು ಸಾಧ್ಯವಿಲ್ಲ. ಬೇವಿನ ಮರವು ಅದ್ಭುತವಾದ ಆಮ್ಲಜನಕವನ್ನು ನೀಡುತ್ತದೆ. ಬೇವಿನ ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಆ ಗಾಳಿಯನ್ನು ಸೇವಿಸಿದರೆ ನಮ್ಮ 100 ರೋಗಗಳು ಕಡಿಮೆಯಾಗುತ್ತವೆ. ಇಷ್ಟು ಆರೋಗ್ಯಕರ ಗಾಳಿಯನ್ನು ಬೇವಿನ ಮರ ಒದಗಿಸುತ್ತದೆ. ಬೇವಿನ ಮರ ಇರುವಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಬೇವಿನ ಮರ ಇರುವ ಮನೆಯಲ್ಲಿ ಜಗಳಗಳು, ಸಮಸ್ಯೆಗಳು ಕಡಿಮೆ ಇರುತ್ತವೆ. ಆರೋಗ್ಯವು ಚೆನ್ನಾಗಿತ್ತು. ಬೇವಿನ ಎಲೆಗಳು ಸಹ ಆಯುರ್ವೇದದ ಪ್ರಕಾರ ನಮಗೆ ತುಂಬ ಒಳ್ಳೆಯದು. ಒಂದು ಹಿಡಿ ಬೇವಿನ ಎಲೆಗಳನ್ನು ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ನಿಮಗೆ ಇರುವ ಅನಾರೋಗ್ಯ ಸಮಸ್ಯೆಗಳು, ಪಿತೃದೋಷಗಳು, ಪಾಪಗಳು, ಶನಿ ದೋಷಗಳು ಎಲ್ಲವೂ ನಿವಾರಣೆಯಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ.
ಬೇವಿನ ಎಲೆಗಳನ್ನು ಹಾಕೋದ್ರಿಂದ ನೀವು ಶಕ್ತಿವಂತರಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಹೊಸ ಉತ್ಸಾಹ, ಉಲ್ಲಾಸ ಮತ್ತು ಹೊಸ ಆಯುಷ್ಯದೊಂದಿಗೆ ಜೀವನವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಅಷ್ಟು ಶಕ್ತಿಶಾಲಿ. ಇನ್ನು ಬೇವಿನ ಮರದ ಬಳಿ ನಾವು ಏನು ಮಾಡಬೇಕು ಅಂದರೆ, ಇದಕ್ಕಾಗಿ ಮೊದಲು ನೀವು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡ ನಂತರ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೆಯಿರಿ. ಅಂದರೆ ನೀವು ಯಾವ ಸಮಸ್ಯೆಯ ಬಗ್ಗೆ ಈ ಪರಿಹಾರವನ್ನು ಮಾಡ್ತಿದ್ದೀರಿ ಆ ಸಮಸ್ಯೆಯನ್ನು ಬರೆಯಿರಿ. ಹಣಕ್ಕಾಗಿ ಮಾಡುತ್ತಿದ್ದೀರಾ ಅಥವಾ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಬೇಕೆಂದು ಮಾಡ್ತಿದ್ದೀರಾ, ಸಾಲಗಳು ತೀರಬೇಕೆಂದು ಮಾಡ್ತಿದ್ದೀರಾ, ಹೀಗೆ ನಿಮಗೆ ಇರುವ ಸಮಸ್ಯೆಯನ್ನು ಬರೆಯಿರಿ. ಬರೆದ ನಂತರ ಆ ಕಾಗದದ ಮೇಲೆ ಒಂದು ಚಮಚ ಕಪ್ಪು ಸಾಸಿವೆ ಹಾಕಿ. ಈ ಕಪ್ಪು ಸಾಸಿವೆ ತುಂಬ ಶಕ್ತಿಶಾಲಿಯಾಗಿರೋದ್ರಿಂದ ಒಂದು ಚಮಚ ಕಪ್ಪು ಸಾಸಿವೆ ಹಾಗೆ ಒಂದು ಚಮಚ ಕಲ್ಲುಪ್ಪು ಹಾಕಿ. ನಂತರ ಕುಂಕುಮ ಕೆಂಪು ಬಣ್ಣದಲ್ಲಿರುವುದರಿಂದ ಈ ಅಮಾವಾಸ್ಯೆಯ ದಿನ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕಲು ಇದು ತುಂಬ ಉಪಯುಕ್ತವಾಗಿದೆ. ಇವುಗಳ ಜೊತೆಗೆ ಒಣಮೆಣಸಿನಕಾಯಿಗಳನ್ನು ಹಾಕಿ. 4 ಒಣಮೆಣಸಿನಕಾಯಿಗಳು ಸಾಕು. ಆ ಮೆಣಸಿನಕಾಯಿಗಳನ್ನು ಸಹ ಆ ಕಾಗದದಲ್ಲಿ ಹಾಕಿ. ನಮ್ಮ ಪೂರ್ವಿಕರು ಮೊದಲು ಉಪ್ಪು, ಒಣಮೆಣಸಿನಕಾಯಿಗಳಿಂದ ದೃಷ್ಟಿ ತೆಗೆಯುತ್ತಿದ್ದರು. ಮಕ್ಕಳಿಗೆ ಜ್ವರ ಇತ್ಯಾದಿ ಬಂದಾಗ ದೃಷ್ಟಿ ತೆಗೆಯುತ್ತಿದ್ದರು. ದೃಷ್ಟಿ ತೆಗೆದರೆ ಆ ಜ್ವರಗಳು ತಕ್ಷಣ ಕಡಿಮೆಯಾಗುತ್ತಿದ್ದವು. ಆದ್ದರಿಂದ ಅಷ್ಟು ಶಕ್ತಿಶಾಲಿ ಕೆಂಪು ಮೆಣಸಿನಕಾಯಿಗಳು. ಇವು ಕೂಡ ಕೆಂಪು ಬಣ್ಣದಲ್ಲಿರುತ್ತವೆ. ಕೆಟ್ಟದ್ದನ್ನು ಚೆನ್ನಾಗಿ ತೆಗೆದುಹಾಕುತ್ತವೆ. ಹೀಗೆ ಈ ಕಾಗದದ ಮೇಲೆ ಸಮಸ್ಯೆಯನ್ನು ಬರೆದು ಒಂದು ಚಮಚ ಸಾಸಿವೆ, ಒಂದು ಚಮಚ ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಇವೆಲ್ಲವನ್ನು ಆ ಕಾಗದದಲ್ಲಿ ಹಾಕಿ. ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆಯಬೇಕು. ನೆನಪಿಡಿ, ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಸಮಸ್ಯೆಯನ್ನು ಬರೆದು ಒಟ್ಟು 5 ವಸ್ತುಗಳನ್ನು ಹಾಕಿ. ಅಂದರೆ ಕಪ್ಪು ಸಾಸಿವೆ, ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಈ 5 ವಸ್ತುಗಳನ್ನು ಆ ಕಾಗದದಲ್ಲಿ ಹಾಕಿದ ನಂತರ ಚಿಕ್ಕ ಮೂಟೆ ಕಟ್ಟಿ. ಆ ನಂತರ ಈ ಚಿಕ್ಕ ಮೂಟೆಯನ್ನು ತೆಗೆದುಕೊಂಡು ನೀವು ಬೇವಿನ ಮರದ ಬಳಿಗೆ ಹೋಗಬೇಕು. ನೀವು ಸಂಧ್ಯಾ ಸಮಯದಲ್ಲಿ ಅಂದರೆ ಸುಮಾರು 4 ಗಂಟೆಯಿಂದ 6 ಗಂಟೆಯ ನಡುವೆ ಹೋಗಬೇಕು. ನೀವು ಬೇವಿನ ಮರದ ಹತ್ತಿರ ಹೋಗಿ ಆ ಚಿಕ್ಕ ಮೂಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಬೇಕು. ನಿಮಗಿರುವಂಥ ಕೆಟ್ಟದ್ದು ಹೋಗಬೇಕು, ಬಾಧೆಗಳು ದೂರವಾಗಬೇಕೆಂದು ಹೇಳಿ. ಬೇವಿನ ಮರವು ಅಮ್ಮನವರ ಸ್ವರೂಪವಾಗಿರುವುದರಿಂದ ಆ ತಾಯಿಗೆ ಹೇಳಿಕೊಂಡು ಮರದ ಸುತ್ತಲೂ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ಆ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ತಿರುಗಿಸಿಕೊಂಡು ಆ ಬೇವಿನ ಮರದ ಹತ್ತಿರ ಆ ಚಿಕ್ಕ ಮೂಟೆಯನ್ನು ಹಾಕಿ ಹಿಂದಿರುಗಿ ನೋಡದೆ ನೀವು ಮನೆಗೆ ಹೋಗಬೇಕು. ಸಂಜೆ 4 ಗಂಟೆ ಸಮಯದಿಂದ 6 ಗಂಟೆಯ ಸಮಯದವರೆಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮಗೆ ಉತ್ತಮ ಫಲಗಳು ದೊರೆಯುತ್ತವೆ. ಈ ದಿನ ಸಂಜೆ 4 ಗಂಟೆಗೆ ಈ ಪರಿಹಾರವನ್ನು ಮಾಡಿ. ಮನೆಯಲ್ಲಿರುವ ಬೇವಿನ ಮರದ ಬಳಿ ಈ ಪರಿಹಾರವನ್ನು ಮಾಡಬಾರ್ದು. ಹೊರಗಿರುವ ಮರದ ಬಳಿ ಮಾತ್ರ ಪರಿಹಾರವನ್ನು ಮಾಡಬೇಕು. ಅದೇ ರೀತಿ ದೇವಸ್ಥಾನದ ಒಳಗಿರುವ ಮರದ ಬಳಿಯೂ ಈ ಪರಿಹಾರವನ್ನು ಮಾಡಬಾರ್ದು. ದೇವಸ್ಥಾನದ ಹೊರಗೆ ಇರಬೇಕು, ರಸ್ತೆಯ ಬದಿಯಲ್ಲಿರಬೇಕು, ಮನೆಯ ಹೊರಗೆ ಇರಬೇಕು. ಆ ಮರದ ಬಳಿ ಈ ಪರಿಹಾರವನ್ನು ಮಾಡಬೇಕು. ಆ ಚಿಕ್ಕ ಮೂಟೆಯನ್ನು ಮರದ ಬಳಿ ಹಾಕುವ ಮೊದಲು ಬೇವಿನ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ. ನಿಮಗೆ ಸಾಧ್ಯವಾದರೆ ಆ ಬೇವಿನ ಮರಕ್ಕೆ ಒಂದು ಚೊಂಬು ನೀರನ್ನು ಹಾಕಿ ಆ ಬೇವಿನ ಮರದ ಸುತ್ತ ಪ್ರದಕ್ಷಿಣೆಗಳನ್ನು ಮಾಡಿ. ಆ ನಂತರ ಚೆನ್ನಾಗಿ ನಿಮ್ಮ ಸಂಕಲ್ಪ ಹೇಳಿಕೊಂಡು ಈ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ತಿರುಗಿಸಿ ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಹಿಂದಿರುಗಿ ನೋಡದೆ ಮನೆಗೆ ಹೋಗಿ. ಇದರಲ್ಲಿ ಹಾಕಿರುವ ಪ್ರತಿಯೊಂದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ. ಸಾಸಿವೆ ದೃಷ್ಟಿ ತೆಗೆದುಹಾಕುತ್ತದೆ. ಕಪ್ಪು ಬಣ್ಣದಲ್ಲಿರುತ್ತವೆ. ಕಪ್ಪು ಕೂಡಲೇ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಬಹಳ ಶಕ್ತಿಶಾಲಿ ಸಾಸಿವೆ ನಮಗೆ ಚಿಕ್ಕದಾಗಿರುತ್ತದೆ. ಅದೇ ರೀತಿ ಕಲ್ಲುಪ್ಪು ಕೂಡ ದೃಷ್ಟಿ ತೆಗೆಯಲು ಮತ್ತು ದೋಷವನ್ನು ನಿವಾರಿಸಲು ಬಹಳ ಉಪಯುಕ್ತವಾಗಿದೆ. ಸಾಲದ ಸಮಸ್ಯೆಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕುಂಕುಮ ಮಂಗಳಕರವಾದದ್ದು, ಶುಭಕರವಾದದ್ದು. ಇನ್ನು ಅನೇಕ ಮೆಣಸಿನಕಾಯಿಗಳು ಬಹಳ ಖಾರವನ್ನು ಹೊಂದಿರುತ್ತವೆ. ಅದೇ ರೀತಿ ನಮಗಿರುವಂತಹ ಕಠಿಣ ಸಮಸ್ಯೆಗಳನ್ನು, ಖಾರವಾದ ಸಮಸ್ಯೆಯನ್ನಾದರೂ ಒಣಮೆಣಸಿನಕಾಯಿಗಳು ಕ್ಷಣಗಳಲ್ಲಿ ನಿವಾರಿಸುತ್ತವೆ. ಆದ್ದರಿಂದ ಇವುಗಳನ್ನು ಕಟ್ಟಿ ಹಾಗೆ ದೃಷ್ಟಿ ತೆಗೆದು ಬೇವಿನ ಮರದ ಬಳಿ ಹಾಕಿ. ಮನೆಗೆ ಪ್ರವೇಶಿಸುವಾಗ ಮರೆಯದೆ ಕಾಲು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೋಗಿ. ಇನ್ನೂ ಸಾಧ್ಯವಾದರೆ ಸ್ನಾನ ಮಾಡಿ. ಹೀಗೆ ಮಾಡಿ ನೋಡಿ. ನೀವು ಮನೆಗೆ ಹೋಗುವಷ್ಟರಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಮನಸ್ಥಿತಿ ಬರುತ್ತದೆ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತದೆ. ನಿಮಗೆ ಹಣಕಾಸಿನ ವಿಷಯದಲ್ಲಿ ಹಣ ಕೈಗೆ ಸಿಗುವುದು ಮತ್ತು ತುಂಬ ಶಾಂತವಾಗಿರುವುದನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ.
ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು, ಮನೆ ಅನುಕೂಲಕರವಾಗಿ ಬದಲಾಗುವುದು, ಕೆಟ್ಟ ದೃಷ್ಟಿ ದೂರವಾಗುವುದು. ಈ ಪರಿಹಾರವು ಬಹಳ ಶಕ್ತಿಶಾಲಿಯಾಗಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತದೆ. ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಖಂಡಿತವಾಗಿಯೂ ಇದನ್ನು ಮಾಡಿಕೊಳ್ಳಿ. ಈ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದನ್ನು ಮಹಿಳೆಯರು ಮಾಡಬಹುದು, ಪುರುಷರು ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಚೆನ್ನಾಗಿ ಹೀಗೆ ಮಾಡಿಕೊಂಡು ನಿಮಗಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಹೊರಬನ್ನಿ. ಹೀಗೆ ಮಾಡ್ತಿದ್ದೇವೆ ಎಂದು ಯಾರಿಗೂ ಹೇಳಬಾರದು. ಹೇಳಿದರೆ ನಮ್ಮ ಮಾತಿನ ರೂಪದಲ್ಲಿ ಅದಕ್ಕಿರುವ ಶಕ್ತಿ ಎಲ್ಲವೂ ಹೋಗುತ್ತದೆ. ಆದ್ದರಿಂದ ಇದನ್ನು ರಹಸ್ಯವಾಗಿ ಮಾಡಬೇಕಾದ ಪರಿಹಾರ ಇದು. ಆದ್ದರಿಂದ ನೀವು ಕೂಡ ಈ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ನೀಡಿದ ಸುಲಭ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು, ದಾರಿದ್ರ್ಯವನ್ನು ನಿವಾರಿಸಿಕೊಂಡು ಆನಂದವಾಗಿ ಬದುಕಿ. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.